ಬನ್ನಿ OBS ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನೀವು ನೋಡ್ಬೋದು, ಈ ತರ ಇಂಟರ್ಫೇಸ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಸೀನ್, ಸೋರ್ಸ್, ಆಡಿಯೋ ಮಿಕ್ಸರ್ ಅಂಡ್ ಸೀನ್ ಟ್ರಾನ್ಸಾಕ್ಷನ್ಸ್ ಅಂಡ್ ಕಂಟ್ರೋಲ್ಸ್ ಅಂತ ಸಿಗುತ್ತೆ. ಸೋರ್ಸ್ ಅಲ್ಲಿ ನೀವು ವಿಡಿಯೋ ಕ್ಯಾಪ್ಚರ್ ಮತ್ತೆ ಡಿಸ್ಪ್ಲೇ ಕ್ಯಾಪ್ಚರ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪ್ಲಸ್ ಸಿಂಬಲ್ ನ ಕ್ಲಿಕ್ ಮಾಡಿ ನೀವು ಡಿಸ್ಪ್ಲೇ ಕ್ಯಾಪ್ಚರು ಮತ್ತೆ ಆಡಿಯೋ ಇನ್ಪುಟ್ ಕ್ಯಾಪ್ಚರು ಇವನ್ನೆಲ್ಲ ಸೆಟ್ಟಿಂಗ್ಸ್ ನ ನೀವು ಮಾಡ್ಕೋಬಹುದು. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಕ್ವಾಲಿಟಿಗೆಲ್ಲ ಯಾವ ತರ ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಕಂಟ್ರೋಲ್ಸ್ ಅಂತ ನೋಡ್ತಾ ಇದ್ದೀರಾ, ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪಾಪಪ್ ವಿಂಡೋ ಬರುತ್ತೆ. ಸೊ ಅದರಲ್ಲಿ ಜನರಲ್ ಸೆಟ್ಟಿಂಗ್ಸ್. ಸೊ ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ನಾನು ಯಾವಾಗ್ಲೂ ಯಾಮಿ ಡಿಫಾಲ್ಟ್ ಥೀಮ್ ನ ಯೂಸ್ ಮಾಡ್ತೀನಿ. ಸೊ ಲ್ಯಾಂಗ್ವೇಜ್ ಇಂಗ್ಲಿಷು, ಥೀಮ್ ಬಂದ್ಬಿಟ್ಟು ಯಾಮಿ ಡಿಫಾಲ್ಟ್ ಥೀಮು. ಸೊ ನೀವು ಬೇಕಾದ್ರೆ ನೀವು ವೇರಿಯಸ್ ಆಪ್ಷನ್ ಕೂಡ ಇದೆ, ಡಾರ್ಕ್, ಗ್ರೇ, ಲೈಟ್ ಅಂತ, ಸಿಸ್ಟಮ್ ಥೀಮ್ ಅಂತ. ಸೊ ನೀವು ಅದನ್ನ ನಿಮ್ಮ ಪ್ರಿಫರೆನ್ಸ್ ಚಾಯ್ಸ್ ಪ್ರಕಾರ ನೀವು ಚೇಂಜ್ ಮಾಡ್ಕೋಬಹುದು. ಬಟ್ ನಾನು ಯಾವಾಗಲೂ ಯೂಸ್ ಮಾಡೋದು ಯಾಮಿ ಡಿಫಾಲ್ಟ್ ಥೀಮು. ಸಿಂಪಲ್ ಆಗಿರುತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಆಗಿರಲ್ಲ. ಸೊ ಜನರಲ್ ಅಲ್ಲಿ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಏನ್ ಸೆಟ್ಟಿಂಗ್ಸ್ನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಬಟ್ ಸ್ನ್ಯಾಪ್ ಸೆನ್ಸಿಟಿವಿಟಿ ನಾನು 10 ಇಟ್ಕೊಂತೀನಿ. ಸೊ ನಿಮಗೆ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಇಟ್ಕೋಬಹುದು, ಬಟ್ ನಾನು ಸಜೆಸ್ಟ್ ಮಾಡ್ತೀನಿ 10 ಇಟ್ಕೊಳ್ಳಿ ಅಂತ. ಅದಾದ್ಮೇಲೆ ಸ್ಟ್ರೀಮ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ವಿಚ್ ಅಕೌಂಟ್ ಜೊತೆ ನೀವು ಕನೆಕ್ಟ್ ಮಾಡ್ಕೊಂಡು ಸ್ಟ್ರೀಮ್ ಮಾಡ್ಬೋದು. ಇಲ್ಲಿ ಕೂಡ ನಿಮ್ಗೆ ಏನು ಕೆಲಸ ಇರಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಔಟ್ಪುಟ್ ಬುಕ್ಗೆ ಹೋಗ್ಬೋದು. ಸೊ ಔಟ್ಪುಟ್ ಅಲ್ಲಿ ನಾನು ಔಟ್ಪುಟ್ ಮೋಡು ಯಾವಾಗಲೂ ಅಡ್ವಾನ್ಸ್ಡ್ ಯೂಸ್ ಮಾಡೋದು. ಸೊ ಸ್ಟ್ರೀಮಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಡಿಯೋ ಎನ್ಕೋಡರ್ ಬಂದ್ಬಿಟ್ಟು MPEG AAC ಇಟ್ಕೋತೀನಿ. ಸೊ ವಿಡಿಯೋ ಎನ್ಕೋಡರ್ ಬಂದ್ಬಿಟ್ಟು ನಿಮ್ದು GPU ಇರುತ್ತಲ್ಲ, ಸೊ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತಲ್ಲ, ಅಂದ್ರೆ ನಿಮ್ಮ ಗ್ರಾಫಿಕ್ ಕಾರ್ಡ್, ಸೊ ಅದು ಶೋ ಆಗುತ್ತೆ. ಸೊ ಅದನ್ನ ನೀವು ಇಟ್ಕೋಬಹುದು. ಇಲ್ಲಾಂದ್ರೆ X264 ಅಂತ ಕೂಡ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದನ್ನು ಇಟ್ಕೋಬಹುದು. ಬಟ್ ಅದು ನಿಮ್ಗೆ ಏನ್ ಡಿಫ್ರೆನ್ಸ್ ಎರಡಕ್ಕೂ ಅಂದ್ರೆ, ಇದು ಬಂದು ನಿಮ್ಗೆ GPU ಮೇಲೆ ಲೋಡ್ ಬೀಳುತ್ತೆ, ಅದು ಬಂದ್ಬಿಟ್ಟು ನಿಮ್ಗೆ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಬೀಳುತ್ತೆ. ನಿಮ್ ಪ್ರೊಸೆಸರ್ ಯಾವ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಷ್ಟು ಲೋಡ್ ಕೊಟ್ರೆ ಅದು ತಡ್ಕೊಳ್ಳುತ್ತೆ ಅಂತ. ಸೊ ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದು GPU ಇದ್ದಾಗ ನೀವು GPU ನೇ ಸೆಲೆಕ್ಟ್ ಮಾಡೋದು ಉತ್ತಮ ಅಂತ ನನ್ಗನ್ಸುತ್ತೆ. ಅದಾದ್ಮೇಲೆ ಔಟ್ಪುಟ್ ಇದರಲ್ಲಿ ನಾನು ಇಟ್ಕೊಳ್ಳೋದು 1080p. ಎನ್ಕೋಡರ್ ಸೆಟ್ಟಿಂಗ್ಸ್ ಅಲ್ಲಿ ನಾನು ಯಾವಾಗಲೂ ರೇಟ್ ಕಂಟ್ರೋಲ್ CBR ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ವೇರಿಯಸ್ ಆಪ್ಷನ್ ಸಿಗುತ್ತೆ, ಬಟ್ CBR ಒನ್ ಆಫ್ ದ ಬೆಸ್ಟ್ ರೇಟ್ ಕಂಟ್ರೋಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಬಿಟ್ ರೇಟ್ ಬಂದ್ಬಿಟ್ಟು 2500 kbps ಇಟ್ಕೊಂಡ್ರೆ ಒಳ್ಳೇದು. ಅದಕ್ಕಿಂತ ಹೈಯರ್ ಇಟ್ಕೊಂಡ್ರು ಏನ್ ಪ್ರಾಬ್ಲಮ್ ಇಲ್ಲ. ಸೊ ನೀವು ಬೇಕಾದ್ರೆ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿನೂ ಇಟ್ಕೋಬಹುದು. ನಾನು ಯೂಶುವಲಿ 3000 kbps ಇಟ್ಕೊಂತೀನಿ. ಬಿಟ್ ರೇಟ್ಸ್ ನ ನೀವು ಜಾಸ್ತಿ ಮಾಡಿದಷ್ಟು ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ಆಮೇಲೆ ಕೀ ಫ್ರೇಮ್ ಇಂಟರ್ವಲ್ಸ್ 0 ಸೆಕೆಂಡ್ಸ್ ಇರುತ್ತೆ. ನೀವು ಬೇಕಾದ್ರೆ ಆಟೋ 0 ಇರುತ್ತೆ, ನೀವು ಬೇಕಾದ್ರೆ 2 ಮಾಡ್ಕೋಬಹುದು. ಸೊ ಕ್ವಾಲಿಟಿ ನಾನು ಯಾವಾಗ್ಲೂ ಕ್ವಾಲಿಟಿನ ಇಟ್ಕೋತೀನಿ. ಪ್ರೊಫೈಲ್ ಬಂದ್ಬಿಟ್ಟು ನೀವು ಹೈ ಇಟ್ಕೊಳ್ಳಿ. ಸೊ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಅದಾದ್ಮೇಲೆ ಮ್ಯಾಕ್ಸ್ ಬಿ ಫ್ರೇಮ್ಸ್ ಬಂದ್ಬಿಟ್ಟು 3 ಅಥವಾ 2 ನೀವು ಯಾವ್ದಾದ್ರು ಇಟ್ಕೋಬಹುದು. ಇದಿಷ್ಟು ಸ್ಟ್ರೀಮಿಂಗ್ ಕಂಟ್ರೋಲ್ಸ್. ಆದರೆ ರೆಕಾರ್ಡಿಂಗ್ ಕಂಟ್ರೋಲ್ಸ್ಗೆ ನೀವು ಕ್ಲಿಕ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿರೋ ರೆಕಾರ್ಡಿಂಗ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ನಿಮ್ ಪ್ರಿಫರೆನ್ಸು, ನಿಮ್ ಚಾಯ್ಸು, ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಕೊಂಡು ನೀವು ಎಲ್ಲಿ ಬೇಕೋ ಅಲ್ಲಿ ಆ ಡ್ರೈವಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು. ಸೊ ಈ ರೆಕಾರ್ಡಿಂಗ್ ಫಾರ್ಮೆಟ್ ಬಂದ್ಬಿಟ್ಟು ನಾನು MP4 ನ ಸೆಲೆಕ್ಟ್ ಮಾಡ್ತೀನಿ. ಬಟ್ ನಾನು ಸಜೆಸ್ಟ್ ಮಾಡಲ್ಲ ತುಂಬಾ ಜನಕ್ಕೆ MP4 ಸೆಲೆಕ್ಟ್ ಮಾಡಿ ಅಂತ. ಸೊ ಏನಕ್ಕೆ ಅಂದ್ರೆ ಫ್ಲಾಶ್ ವಿಡಿಯೋನ FLV ನ ನೀವು ಸೆಲೆಕ್ಟ್ ಮಾಡಿ, ಇನ್ ಬಿಟ್ವೀನ್ ನೀವೇನಾದ್ರು ಸ್ಟ್ರೀಮ್ ಮಾಡ್ತಾ ಇದ್ರೆ ಡೇಟಾ ಲಾಸ್ ಆಗಲ್ಲ. ಸೊ ನೀವು ಅದನ್ನ ರಿಕವರ್ ಮಾಡ್ಕೋಬಹುದು. MP4 ಅಲ್ಲಿ ಏನಾಗುತ್ತೆ ಅಂದ್ರೆ ಡೇಟಾ ಬೇಗ ಕರಪ್ಟ್ ಆಗ್ಬಿಡುತ್ತೆ. ನೀವು ಏನ್ ರೆಕಾರ್ಡಿಂಗ್ ಮಾಡಿರ್ತೀರಾ ಆ ರೆಕಾರ್ಡಿಂಗ್ ಸಿಗದೇನೂ ಇರ್ಬೋದು ಅಥವಾ ಕರಪ್ಟು ಆಗ್ಬೋದು. ಸೊ ಹಂಗಾಗಿ ರೆಕಾರ್ಡಿಂಗ್ ಫಾರ್ಮೆಟ್ ಬಂದ್ಬಿಟ್ಟು MP4 ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನ್ಗೆ ಆತರ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ನಿಮ್ಗೂ ಬ್ಯಾಕಪ್ ಇದೆ, ಕರೆಂಟ್ ಹೋದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ನೀವು MP4 ನ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಎನ್ಕೋಡರ್ ಬಂದ್ಬಿಟ್ಟು ನನಗಾಗ್ಲೇ ಹೇಳ್ದಂಗೆ ನಾನು ಯಾವಾಗ್ಲೂ AMD ಅಂದ್ರೆ ಪ್ರೊಸೆಸರ್ GPU ನೇ ಸೆಲೆಕ್ಟ್ ಮಾಡ್ತೀನಿ. ಸೊ
264ನ ನೀವು ಸೆಲೆಕ್ಟ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಸಿ ಪಿ ಯು ಮೇಲೆ ಸ್ಟ್ರೆಸ್ ಆಗುತ್ತೆ. ಈಗಾಗಲೇ ನಾನು ಹೇಳ್ದಂಗೆ ಏನು ಡಿಫ್ರೆನ್ಸು ಅಂತ. ಸೊ ಆಡಿಯೋ ಎನ್ಕೋಡರ್ ಬಂದ್ಬಿಟ್ಟು ಈಗಾಗಲೇ ನಾನು ಹೇಳಿದೆ FFmpeg-AC ನಾನು ಯಾವಾಗಲೂ ಪ್ರಿಫರ್ ಮಾಡೋದು. ಸೊ ಆಡಿಯೋ ಟ್ರ್ಯಾಕ್ ಮತ್ತು ರೀಸ್ಕೇಲ್ 1080p ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ರೆಕಾರ್ಡಿಂಗ್ ಸೆಟ್ಟಿಂಗ್ಸ್. ಆದರೆ ಎನ್ಕೋಡರ್ ಸೆಟ್ಟಿಂಗ್ಸಲ್ಲಿ CQP ನ ಸೆಲೆಕ್ಟ್ ಮಾಡ್ಕೊತೀನಿ ಯಾವಾಗಲೂ. ಏನಕ್ಕೆ ಅಂದರೆ ನಿಮ್ಗೊಂದು ಒಳ್ಳೆ ರೇಟ್ ಕಂಟ್ರೋಲ್ ಕೊಡುತ್ತೆ. ಸೊ ಬಿಟ್ ರೇಟು ವಿಡಿಯೋ ಕ್ಲಿಪ್ಸ್ನ ತುಂಬ ಚೆನ್ನಾಗಿ ಸ್ಟ್ರೆಸ್ ಆಗದೆ, ಯಾವುದು ಪ್ರೊಸೆಸರ್ಗೆ ಸ್ಟ್ರೆಸ್ ಆಗದೆ ನಿಮಗೆ ಒಳ್ಳೆ ಕ್ವಾಲಿಟಿ ಪಿಕ್ಚರ್ ಕೊಡುತ್ತೆ CQP ಸೆಲೆಕ್ಟ್ ಮಾಡಿದ್ರೆ. ಮತ್ತು CQ ಲೆವೆಲ್ಸ್ ಯಾವಾಗಲೂ ನೀವು 23ಗಿಂತ ಕೆಳಗಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ನಿಮ್ಗೊಂದು ಒಳ್ಳೆ ಕ್ವಾಲಿಟಿಯ ಪಿಕ್ಚರ್ ಬೇಕು ಅಂದರೆ ನೀವು ಕಡಿಮೆ ನಂಬರ್ಸ್ನ ಇಟ್ಕೋಬೇಕಾಗುತ್ತೆ. ಅಂದರೆ 16 ಈಸ್ ಅ ಗುಡ್ ನಂಬರ್, ಅಥವಾ 18 ಆದರೂ ಇಟ್ಕೋಬೋದು, ಅಥವಾ 20 ಆದರೂ ಇಟ್ಕೊಂಡ್ರೆ ನೀವು ಕಡಿಮೆ ಮಾಡಿದಷ್ಟು ನಿಮ್ಮ ಒಂದು ವಿಡಿಯೋದು ಏನು ಫೈಲ್ ಇರುತ್ತೆ ಅದು ಜಾಸ್ತಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು 16 ಇಟ್ಕೊಂಡ್ರೆ ನಿಮ್ಗೊಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅದೇ ಇದರಲ್ಲಿ ಸ್ಟ್ರೀಮ್ ಕೂಡ ಮಾಡೋದು. ಮತ್ತು ಕೀ ಫ್ರೇಮ್ 2 ಸೆಕೆಂಡ್ಸ್ ಇಟ್ಕೊತೀನಿ. ಅದಾದಮೇಲೆ ಕ್ವಾಲಿಟಿ ಪ್ರೆಸೆಂಟಲ್ಲಿ ಕ್ವಾಲಿಟಿ ಇಟ್ಕೋತೀನಿ. ಪ್ರೊಫೈಲಲ್ಲಿ ಹೈ ಇಟ್ಕೋತೀನಿ. ಮ್ಯಾಕ್ಸ್ ಬಿ ಫ್ರೇಮ್ಸಲ್ಲಿ 3 ಇಟ್ಕೊತೀನಿ. ಇದಿಷ್ಟು ಸೆಟ್ಟಿಂಗ್ಸ್ನ ನೀವು ಇಟ್ಕೊಳ್ಳಿ. ಆಡಿಯೋಗೆ ಹೋಗ್ಬಿಡ್ತೀನಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋ ಆಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಸ್ಯಾಂಪಲ್ ರೇಟ್ ಬಂದ್ಬಿಟ್ಟು 48 ಅಥವಾ 46 ಇರುತ್ತೆ. ಸೊ ನೀವು 48 ಹರ್ಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಚಾನೆಲ್ ಬಂದ್ಬಿಟ್ಟು ನಿಮಗೆ ವೇರಿಯಸ್ ಸಿಗುತ್ತೆ, 2.1, 4.1 ಎಲ್ಲ ಸಿಗುತ್ತೆ. ಬಟ್ ನಾನು ಪ್ರಿಫರ್ ಮಾಡೋದು ಸ್ಟೀರಿಯೋ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಆಡಿಯೋ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸ್ಟ್ರೀಮ್ ಮಾಡಬೇಕಾದ್ರೆ. ಅದಾದಮೇಲೆ ನೆಕ್ಸ್ಟ್ ಗ್ಲೋಬಲ್ ಆಡಿಯೋ ಡಿವೈಸಸ್ಸು. ಸೊ ಇದರಲ್ಲಿ ಡಿಫಾಲ್ಟ್ ಇರುತ್ತೆ ಡೆಸ್ಕ್ಟಾಪ್ ಆಡಿಯೋ. ಅದಾದಮೇಲೆ ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮೈಕ್ರೋಫೋನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಇರೋ 2 ಮೈಕ್ರೋಫೋನು ಶೋ ಆಗ್ತದೆ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಸೊ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಕೆಂಡರಿ ಥರನೂ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಆಡಿಯೋದು. ಅದಾದಮೇಲೆ ವಿಡಿಯೋಗೆ ಬರೋದಾದರೆ ಸೊ 1080p ಆಸ್ಪೆಕ್ಟ್ ರೇಷಿಯೋ 16:9 ಇಟ್ಕೊಳ್ಳಿ. ಇದು ಡಿಫಾಲ್ಟ್ ಸೆಟ್ಟಿಂಗ್ಸು. ಅದಾದಮೇಲೆ ಫ್ರಾಪ್ಸು ಅಂದರೆ ಕಾಮನ್ FPS ವ್ಯಾಲ್ಯೂ ನೀವು ಯಾವಾಗಲೂ 60 ಇಟ್ಕೊಂಡ್ರೆ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಟ್ ಕೀಸ್ ಬರೋದಾದರೆ ನೀವು ಹಾಟ್ ಕೀಸ್ ಕೂಡ ನಿಮಗೆ ಅಕಾರ್ಡಿಂಗ್ ಟು ನಿಮ್ಮ ಕನ್ವೀನಿಯೆಂಟ್, ಸ್ಟ್ರೀಮಿಂಗ್ ಕನ್ವೀನಿಯೆಂಟಲ್ಲಿ ನೀವು ಇಟ್ಕೋಬೋದು. ಸ್ಟಾಪ್ ರೆಕಾರ್ಡಿಂಗಿಗೆ ಒಂದು ವ್ಯಾಲ್ಯೂ ಇಟ್ಕೋಬೋದು, ಶಾರ್ಟ್ಕಟ್ ಕೀ ಇಟ್ಕೋಬೋದು. ಅದೇ ಥರ ಸ್ಟಾರ್ಟ್ ಸ್ಟ್ರೀಮಿಂಗು, ಸ್ಟಾಪ್ ಸ್ಟ್ರೀಮಿಂಗ್ ಡಿಸ್ಕಾರ್ಡ್ ಡಿಲೇ. ಸೊ ಈ ಥರ ನೀವು ಪಾಸು, ಈ ಥರ ನಿಮಗೆ ಅಕಾರ್ಡಿಂಗ್ ಟು ಯುವರ್ ನೀಡ್ಸ್ ನೀವು ಇಟ್ಕೋಬೋದು. ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇದನ್ನು ಇಟ್ಕೋಬೋದು. ಸೊ ಇನ್ನು ಅಡ್ವಾನ್ಸಲ್ಲಿ ಬಂದರೆ ಇದು ನಾರ್ಮಲ್ ಇಟ್ಕೊಂಡಿದ್ದೀನಿ. ಸೊ ಈಗಾಗಲೇ ನಾನು ಹೇಳ್ದಂಗೆ ಡೈರೆಕ್ಟೆಕ್ಸ್ ವಿಡಿಯೋದಲ್ಲಿ ಬಂದ್ಬಿಟ್ಟು ರೆಂಡರ್ ಡೈರೆಕ್ಟೆಕ್ಸ್ 3D 11 ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕಲರ್ ಫಾರ್ಮ್ಯಾಟ್ NV12 8-bit ಇಟ್ಕೊಂಡಿದ್ದೀನಿ. ಸೊ ಕಲರ್ ಸ್ಪೇಸ್ ನೀವು ನೋಡ್ತಾ ಇರ್ಬೋದು REC 709, ಕಲರ್ ರೇಂಜ್ ಲಿಮಿಟೆಡ್. ಸೊ ಕಲರ್ ರೇಂಜ್ ನೀವು ಯಾವಾಗಲೂ ಲಿಮಿಟೆಡೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಕ್ಕೆ ನಿಮಗೆಲ್ಲೂ ಫ್ರೇಮ್ ಡ್ರಾಪ್ ಅನ್ನೋದು ಸಿಗಲ್ಲ. ಸೊ ಲಿಮಿಟೆಡ್ ಇಟ್ಕೊಂಡ್ರೆ ನಿಮಗೆ ಒಂದು ಸ್ಮೂತ್ ವಿಡಿಯೋ ಸಿಗುತ್ತೆ. ಆಮೇಲೆ HDR ವೈಟ್ ಲೆವೆಲ್ 300 nits ಆ್ಯಂಡ್ HDR ನಾಮಿನಲ್ ಪೀಕ್ ಲೆವೆಲ್ ಇಸ್ 1000 nits ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಮಗೆ ರೆಕಾರ್ಡಿಂಗ್ ಅಲ್ಲಿ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ. ಸ್ಟ್ರೀಮ್ ಡಿಲೇಯಲ್ಲಿ 20 ಸೆಕೆಂಡ್ಸ್ ಇದೆ. ಅದಾದಮೇಲೆ ಆಟೋಮೆಟಿಕಲಿ ರೀಕನೆಕ್ಟಲ್ಲಿ 2 ಸೆಕೆಂಡ್ಸ್ ಇದೆ. ಸೊ ಇದಿಷ್ಟು ಸೆಟ್ಟಿಂಗ್ಸ್ ಆಗಿತ್ತು. ಸೊ ಇದಿಷ್ಟು ಸೆಟ್ಟಿಂಗ್ಸ್ ನಂದು. ಸೊ ಐ ಹೋಪ್ ನಿಮಗೆ ಇದೊಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.